ಹೇ ಗಾಯ್ಸ್, ಶುಭೋದಯ ಎಲ್ಲರಿಗೂ. ಹ್ಯಾಪಿ ವೀಕೆಂಡ್. ಸೊ ಟೈಮ್ ಈಗ 4 ಗಂಟೆ ಆಗ್ತಿದೆ. ನಾವೀಗ ಬೈಕ್ ರೈಡ್ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಜೊತೆ. ಓನ್ಲಿ ಒಂದು 4 ಜನ ಹೋಗ್ತಾಯಿದ್ವಿ 2 ಬೈಕಲ್ಲಿ. ಸೊ ಈಗ ರೆಡಿ ಆಗಿದ್ದೀವಿ, ಬ್ಯಾಗೆಲ್ಲ ಪ್ಯಾಕಪ್ ಆಗಿದೆ. ಪಟ್ ಅಂತ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ನೆಕ್ಸ್ಟು ನೋಡೋಣ. ಈಗ ನನ್ನ ವೈಫು ನನ್ನ ಮಗ ಮಲಗಿದ್ದಾರೆ. ಇದೇ ಫಸ್ಟ್ ಟೈಮ್ ನನ್ನ ಮಗನ್ನ 3 ದಿನ ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಐ ಆಮ್ ಗೋನಾ ಮಿಸ್ ಹಿಮ್. ಸೊ ಚಲೋ ಪಟ್ ಅಂತ ಹೋಗಿ ಮೀಟ್ ಮಾಡೋಣ. ಸೊ ಕ್ರೇಜಿಯಾಗಿರುತ್ತೆ ಈ ಟ್ರಿಪ್ ಮಾತ್ರ. ಕೀಪ್ ವಾಚಿಂಗ್ ಮೀ. ಕಮ್ ಆನ್, ಲೆಟ್ಸ್ ಗೋ. ಬಾಯ್. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಓಕೆ, ಅಷ್ಟೊಂದೇನು ಚಳಿ ಅನಿಸ್ತಾ ಇಲ್ಲ, ಬಟ್ ಹೋಗ್ಬೇಕಾದ್ರೆ ಚಳಿ ಅನಿಸ್ಬೋದೇನೋ ನೋಡಬೇಕು. ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ಜರ್ನಿ. ನಾವೀಗ ಪ್ರಮೋದ್ ಮನೆಗೆ ರೀಚ್ ಆಗಿದ್ದೀವಿ. ತುಂಬ ಎಕ್ಸೈಟೆಡ್ ಆಗಿದೆ ಗೈಸ್. ಫಸ್ಟ್ ಟೈಮು ಒಂದು ಮಾನ್ಸೂನ್ ರೈಡ್ ಹೋಗ್ತಾಯಿದ್ದೀನಿ ಬೈಕಲ್ಲಿ. ಎಷ್ಟೋ ದಿನಗಳಿಂದ ಒಂದು ಕನಸು ನನಗೆ, ಈ ಥರ ಒಂದು ರೈಡ್ ಹೋಗಬೇಕು ಅಂತ. ಅದು ಈಗ ನಾನು ಸೂಪರ್ ಬೈಕ್ ಇರೋದ್ರಿಂದ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಜೊತೆ ಈಗ ಹೋಗ್ತಾಯಿದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಫನ್. ನೋಡೋಣ ಈ 3 ಡೇಸ್ ಹೆಂಗಿರುತ್ತೆ ಅಂತ. ಸೊ ನನ್ನ ಪ್ಯಾಕಿಂಗ್ ಇಷ್ಟೇ ಗೈಸ್. ಜಸ್ಟೊಂದು 2 ಜೊತೆ ಡ್ರೆಸ್ಸು, ಇದು ಚೈನ್ ಲೂಪ್ ತೊಗೊಂಡಿದ್ದೀನಿ ಅಷ್ಟೇ. ಸಿಂಪಲಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸೈಡಲ್ಲಿ ಕಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಈ ಕಡೆ ನಂದು, ನಮ್ಮ ಹುಡುಗಂದು ಆ ಕಡೆ. ಆಮೇಲೆ ರೈಡರ್ ಅಂತ ಬಂದ. ಫುಲ್ ರೈಡಿಂಗ್ ಅಣ್ಣ. ನೋಡೋ ಯಾವ ರೇಂಜಿಗೆ ಬಂದವನೇ. ಅದೇ ನೋಡು ಮಚ್ಚ ನನ್ನ ಬ್ಯಾಗು. ಕಮಾನ್, ಏನೇನೋ ಎತ್ಕೊಂಡ್ಬಂದಿದ್ದೀರ ಮುಂದೆ. ರೈನ್ ಕೋಟ್ ಬಿ ನಾನು ರೈನ್ ಕೋಟ್ ತೊಗೊಂಡೇನೋ. ಥ್ಯಾಂಕ್ಸ್ ಮಚ್ಚ. ಪ್ರಮೋದ್ ನನ್ನ ರೈನ್ ಕೋಟ್ ತೊಗೊಂಡ. ಇಲ್ಲ ಇಟ್ಕೋ, ಪರವಾಗಿಲ್ಲ. ಬೇಡ ಇಟ್ಕೊಳ್ಳಲಿ. ಬೇಡ ಇಟ್ಕೊಳ್ಳ. ದೀಪಿಕಾ ಹಾಯ್ ಹೇಳಿ. ಅವಲೇ ವಿಡಿಯೋ ಮಾಡಿಲ್ಲ. ನಮ್ಮ ನಾಡಿನ ಜನತೆಗೆ ಹಾಯ್ ಹೇಳ್ಬಿಡಿ. ಲೆಟ್ಸ್ ಗೋ ಗೈಸ್. ತಗೊಂಡ ಅದು ಬೇಡ ಅಂತಿದ್ದ ಅವನು. ಸರಿ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಗೈಸ್. ಗೈಸ್ ನಾವು ಇವಾಗ ನೆಲಮಂಗಲದಲ್ಲಿ ಇದ್ದೀವಿ. ಹೊಟ್ಟೆ ತುಂಬ ಹಸಿತೈತೆ. ನಮ್ಮ ಹುಡುಗ ಇನ್ನೂ ಹಿಂದೆ ಇದ್ದಾನೆ. ಬಂದ ಮೇಲೆ ಎಲ್ಲಿ ಟಿಫನ್ ಮಚ್ಚ ಹೇಳಿ ನೀನು? ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ? 60ವರೆಗೂ ಬಾಡಿ ತಡೆಯಲ್ಲ ಮಚ್ಚ. ಟೀ ಕಾಫಿ ಆದರೂ ಹಾಕೋಣ. ತುಂಬ ಹಸಿತಾ ಇದೆ. ನನ್ನ ಗಾಡಿನ ಈ ಥರ ಲಗೇಜ್ ಎಲ್ಲ ಕಟ್ಕೊಂಡು ನೋಡ್ತಾ ಇದ್ರೆ ಖುಷಿ ಆಯ್ತದಲ್ವ. ಫಸ್ಟ್ ಟೈಮು ಒಂದು ಈ ಥರ ಒಂದು ವೈಬಲ್ ಈಗ ಹೋಗ್ತಾ ಇದ್ದೀನಿ. ಹಾಂ ಹೌದು. ಒಂದೇ ಇಡ್ಲಿನ ಬರೋದು? ಕೇಳಿದ್ರೆ ಇನ್ನೊಂದು ಇಡ್ಲಿ ಕೊಡ್ತಾರೆ. ಕೆರಡು ಇಡು. ನೀನು ಇಲ್ಲೇ ಕೆಲ್ಸಕ್ಕೆ ಇಟ್ಕೊಳ್ಳಿ ಆಂಟಿ. ಹೆವಿ ಬ್ಯಾಟಿಂಗ್ ಆಯ್ತಪ್ಪ. ಯಾವಾಗಲೂ ಅಷ್ಟೇ ಗೈಸ್, ಟ್ರಾವೆಲ್ ಮಾಡಿದಾಗ ಟಿಫನ್ನು ಚೆನ್ನಾಗಿ ತಿಂದುಬಿಡ್ಬೇಕು. ಯಾಕಂದರೆ ಮಧ್ಯಾಹ್ನ ಹೊತ್ತು ಯಾವಾಗ ಊಟಕ್ಕೆ ನಾವು ಆಗ್ತೀವೋ ಅನ್ನೋದು ಡೌಟು. ಸೊ ಟೈಮಿಗೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಯಾವತ್ತಿದ್ರು ಚೆನ್ನಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು. ಆಮೇಲೆ ದಿನ ಪೂರ್ತಿ ಆರಾಮಾಗೆ ಮಾವನೂರ ಟೆಂಪಲ್. ಊರ ಹೆಸರು ಮಾವನೂರ. ಊರ ಹೆಸರು ಮಾವನೂರಾ? ಏನು ದೇವಸ್ಥಾನ ಅದು?
ಸಕಲೇಶ್ಪುರಕ್ಕೆ ಹೋಗ್ಲೇಬೇಕಾ? ಏ ಆಗ್ತಾನೆ ನೀನು ಸ್ಕ್ಯಾಮ್ ಮಾಡ್ಬಿಡ್ತೀಯಾ? ನಮ್ಗೆ ಗೊತ್ತಾಗಲ್ವ ಅಷ್ಟು? ಫೋನ್ ಪೇದಲ್ಲಿ ಅದರಲ್ಲೆಲ್ಲ ದುಡ್ಡು ಬೀಳಲ್ಲ. ಗಾಯ್ಸ್ ಸ್ಕ್ಯಾಮ್ ಮಾಡಕ್ಕೆ ಟ್ರೈ ಮಾಡ್ತಾವನೆ ನಮ್ಮ ನರಾರಿ. ಆಲ್ರೆಡಿ ಒಬ್ಬ ಸ್ಕ್ಯಾಮ್ ಮಾಡ್ಬಿಟ್ಟು ಆಲ್ರೆಡಿ ಮೊನ್ನೆ ಹೋಗಿ ಕರ್ಕೊಂಡೋಗಿ ತಾರಲ್ಲಿ ಕರ್ಕೊಂಡೋಗಿ ಸ್ಕ್ಯಾಮ್ ಮಾಡಿ ಕಳ್ಸವ್ರೆ ಪ್ರಮೋದ್ಗೆ ಪಾಪ. ಮೊನ್ನೆ ನನ್ನ ಮಕ್ಕಳೇ ನನ್ನ ಮಡ್ ಕಪ್ ಕರ್ಕೊಂಡೋಗಿ ನನ್ನ ಸ್ಕ್ಯಾಮ್ ಮಾಡಿಲ್ವ ನೀವು? ದ ಬ್ಯೂಟಿಫುಲ್ ವ್ಯೂ ಕ್ರೇಜಿ ಆಗಿದೆ ಮಚ್ಚ. ಬಟ್ ನಾವು ಇನ್ನೂ ಮಾನ್ಸೂನ್ ರೈಡ್ ಫೀಲಲ್ಲಿ ಇಲ್ಲ ಅಲ್ಲ? ಮಾನ್ಸೂನ್ ರೈಡ್ ತಾನೆ ಬಂದಿರೋದು ನಾವು. ಬಟ್ ಇನ್ನು ನೋಡೋಣ ಸಕಲೇಶ್ಪುರಕ್ಕೆ ಎಂಟ್ರಿ ಆದಮೇಲೆ. ಆದರೆ ಸಕ್ಕದಾಗಿದೆ ಮಚ್ಚ. ಅಲ್ಲಿ ನೋಡು ಮಚ್ಚ ಆಫ್ ರೋಡಿಂಗ್. ಅಲ್ಲೂ ಆ ರೋಡ್ ಮಚ್ಚ, ಆ ರೋಡ್ ನೋಡು ಕೆಳಗಡೆ. ಆ ರೋಡಲ್ಲಿ ಓಡ್ಸೋಕೆ ಸಕ್ಕದಾಗಿರುತ್ತೆ. ನಮಗೆ ಆ ರೋಡಲ್ಲಿ ಹೋದ್ರೆ ಈ ಥರ ಗೊತ್ತಾಗಲ್ಲ ಫೀಲು. ಹಾಂ, ಈಗ ನಾವು ಅದೇ ರೋಡಲ್ಲಿ ಬಂದಿದ್ರು ನಮ್ಗೆ ಈ ಥರ ಫೀಲ್ ಗೊತ್ತಾಗಲ್ಲ. ಕ್ರೇಜಿ ಆಗಿದೆ. ನಾವೇ ಹೋಗಿದ್ದೀವಿ ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಹೆಂಗಿದೆ ನೋಡಿ ವ್ಯೂ, ಕ್ರೇಜಿ ಅಲ್ಲ? ವಿಂಡ್ ಮಿಲ್ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ. ಲೊಕೇಶನ್ ಮಾತ್ರ ಬ್ಯಾಕ್ಗ್ರೌಂಡಲ್ಲಿ ಕ್ರೇಜಿ ಆಗಿದೆ ಗೈಸ್. ನಾವು ಆ್ಯಕ್ಚುಲಿ ಮಾನ್ಸೂನ್ ರೈಡ್ ಅಂತ ಬಂದಿದ್ದೀವಿ, ಬಟ್ ಇನ್ನೂ ನಾವು ಮಾನ್ಸೂನ್ ಫೀಲ್ ಬರ್ತಾ ಇಲ್ಲ. ಇನ್ನೂ ಸಕಲೇಶ್ಪುರ ಅಲ್ಲ ಹೋದ್ಮೇಲೆ ಆ ಫೀಲ್ ಬರುತ್ತೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಏನು ಕ್ರೇಜಿ ಆಗಿದೆ ಅಲ್ಲ ವ್ಯೂ ಮಾತ್ರ. ಪಾಪ ಬಿಸಿಲು ಹೊಡಿತಾ ಇದೆಯಪ್ಪ ಸ್ವಾಮಿ. ಆಹಾ, ಆ ಸೌಂಡ್ ನೋಡು ಸರ್ ನವಿಲ್ದು ಏನು ಸಕ್ಕದಾಗಿ ಕೇಳಿಸ್ತಾ ಇದೆ. ಓಕೆ ಗೈಸ್, ಈಗ ಈ ಪ್ಲೇಸ್ ಮುಗೀತು. ಸೊ ನೆಕ್ಸ್ಟ್ ನಾವು ಸಕಲೇಶ್ಪುರ, ನಾವು ಸೋಮವಾರಪೇಟೆ ಹತ್ರ ಒಂದು ಒಂದು ಸ್ಟೇನ ಬುಕ್ ಮಾಡಿದ್ವಿ. ಸೊ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ರೂಮಲ್ಲಿ ಲಗೇಜಸ್ ಎಲ್ಲ ಇಟ್ಬಿಟ್ಟು ಆಮೇಲೆ ತಿರ್ಗಾಡಕ್ಕೆ ಹೋಗ್ತೀವಿ. ಈಗ ಸದ್ಯಕ್ಕೆ ನಮಗಿನ್ನೂ ಆ ಮಾನ್ಸೂನ್ ಫೀಲ್ ಬಂದಿಲ್ಲ. ಮೋಸ್ಟ್ಲಿ ಸಕಲೇಶ್ಪುರಕ್ಕೆ ಹೋದ್ಮೇಲೆ ಬರ್ಬೋದೇನೋ, ನೋಡೋಣ. ನಾವು ಫೈನಲಿ ಪ್ಲೇಸ್ನ ವಿಸಿಟ್ ಮಾಡಾಯಿತು. ತುಂಬ ಚೆನ್ನಾಗಿದೆ ಪ್ಲೇಸು. ಚನ್ನರಾಯಪಟ್ಟಣದಿಂದ ಸ್ವಲ್ಪ ಹೊರಗಡೆ ಮಾವನೂರು ಬೆಟ್ಟದ ಮಲ್ಲೇಶ್ವರ ಗುಡಿ ಅಂತಾರೆ ಇದನ್ನು. ಸೊ ಸಿ ಯು ನೆಕ್ಸ್ಟ್ ಟೈಮ್. ದೇವ್ರೇ ಬಾಯ್ ಗೈಸ್. ನಿಜವಾಗ್ಲೂ ವಿಂಡ್ ಮಿಲ್ನ ಇಷ್ಟು ಹತ್ರದಿಂದ ಇವಾಗಲೇ ನೋಡ್ತಾ ಇರೋದು. ನಿಜವಾಗ್ಲೂ ಅದ್ರ ಸೌಂಡ್ ಮಾತ್ರ ಕ್ರೇಜಿ ಆಗಿದೆ. ಆಹಾ, ಬೈಕ್ ರೈಡರ್ಸ್ ನೋಡ್ರಪ್ಪ. ವಾವ್, ಇಲ್ಲಿ ಅಲ್ಲಿ ಇದ್ದಿದ್ರೆ ಫೋಟೋ ಬಂದಿರೋದ ಏನು? ನಾವು ಸುಮಾರು ವರ್ಷ ಆಯ್ತಲ್ಲ ಬಂದು, ಕಾರ್ ತೊಗೊಂಡು ಹೊಸದ್ರಲ್ಲಿ ಬಂದಿದ್ದು ನಾವು. ಅವಾಗ ಅಲ್ಲಿವರೆಗೂ ಹೋಗಿದ್ರಿ. ಇವಾಗ ಫುಲ್ ನೀರು ತುಂಬ್ಕೊಂಬಿಟ್ಟಿದೆ. ಶೆಟ್ಟಲ್ಲಿ ಚರ್ಚ್ ಗೈಸ್, ಫುಲ್ ನೀರು ತುಂಬ್ಕೊಂಬಿಟ್ಟಿದೆ. ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಈಗ ಮಾನ್ಸೂನ್ ರೈಡ್ ಫೀಲ್ ಆಗ್ತಾ ಇದೆಯಲ್ಲ? ಹಾಕೊಳ್ಳೋ ಬೇಗ, ನಿಂದೋಯ್ತ್ಯಾ? ಅದೇ ನೋಡ್ತಾ ಇದ್ದೀನಿ. ಮಾಮ, ಏನಾಯ್ತು? ಇವರು ಯಾರೋ ತೆಗ್ದವ್ರು ಅದ್ರ ಮೇಲೆ ರೆಸ್ಟ್ ಮಾಡಿಸ್ಬಿಟ್ಟವ್ರೆ. ಅಯ್ಯಯ್ಯೋ, ಇಲ್ಲ, ನಾನು ಅಲ್ಲಿಂದ ತೆಗ್ದ್ಬಿಟ್ಟು ನೀವು ಇಟ್ಕೊಳ್ಳಿ ಅಂತ ಹೇಳ್ದೆ. ನೀವು ಯಾರು ಈಗ ಅದ್ರಲ್ಲಿ ರೈನ್ ಕೋಟ್ ಎತ್ಕೊಂಡ್ರಲ್ಲ ನೀವು. ನೈಟಿ ಥರ ಇಲ್ವಾ ಮಚ್ಚ? ನಾವು ಇವಾಗ ನಮ್ಮ ರೆಸಿಡೆನ್ಸಿಗೆ ರೀಚ್ ಆಗಿದ್ದೀವಿ. ಅಲೋಕ್ ರೆಸಿಡೆನ್ಸಿ. ನಿಮ್ದು ಎತ್ಕೊಂಡ್ರಣ್ಣ ಬ್ಯಾಗ್ಸು? ಎತ್ಕೊಂಡ್ರ ಬ್ಯಾಗ್ಸು? ಹಾಂ, ಹೌದು ಚೆನ್ನಾಗಿದೆ. ಸಿಟ್ಟಿಂಗ್ ಚೆನ್ನಾಗಿದೆ, ಪಾರ್ಕಿಂಗ್ ಎಲ್ಲ ಸಗದಾಗಿದೆ. ಚೆನ್ನಾಗಿದೆ ಮಚ್ಚ ರೆಸಿಡೆನ್ಸಿ ಫ್ಯಾಮ್ಲಿಗೆ ಎಲ್ಲ ಇದೆ ಗೈಸ್. ನಾವು ಬುಕ್ ಮಾಡಿರೋಂಥಷ್ಟೇ. ಆ್ಯಕ್ಚುಲಿ ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ.
ಬಟ್ ಇಲ್ಲಿ ಬಂದ ಮೇಲೆ ನೋಡಿದ್ರೆ ಗ್ರೌಂಡ್ ಫ್ಲೋರಲ್ಲಿ ಇರೋ ಥರ ಫೀಲ್ ಇದೆ. ನಮ್ಮ ರೂಮು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರೂಮ್. ಬಾಲ್ಕನಿ ಆ್ಯಕ್ಚುಲಿ ಇಬ್ಬರಿಗೆ ತುಂಬ ಪ್ರೀಮಿಯಮ್ ಆಗಿದೆ ಕಣೆ, ಸೂಪರ್ ಆಗಿದೆ. ಫ್ಯಾಮ್ಲಿಗೆ ಕಪಲ್ಸ್ಗೆ ನಾನು ಶಿಲ್ಪಾನೆಲ್ಲ ಕರ್ಕೊಂಬಂದೆ, ಪರ್ಫೆಕ್ಟ್ ಸ್ಟೇ. ನೆಕ್ಸ್ಟ್ ಟೈಮು ಹಾಂ ಈಗ ಪ್ಲೇಸಸ್ ಹೆಂಗೋ ನೋಡಿರ್ತೀಯಲ್ಲ, ಕಾರಲ್ಲಿ ಬಂದು ನೀಟಾಗಿ ಗೈಡ್ ಮಾಡ್ಕೊಂಡು. ಹೌದು, ಚೆನ್ನಾಗಿದೆ ಸ್ಟೇ, ಬಾಲ್ಕನಿ ಸೂಪರ್ ಮಚ್ಚ. ಈಗ ಹೋಗೋದು ರೈಡು ಸಖತ್ತಾಗಿರುತ್ತೆ, ನಡೀರಿ ಮಳೆಯಲ್ಲೇ ನೆನ್ಕೊಂಡು. ಇವಾಗ ಗವಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಹಾಂ ಗವಿ ಬೆಟ್ಟ ಗವಿ ಬೆಟ್ಟ ಇದೆಯೋ 5 ಕಿಲೋಮೀಟ್ರು, 5 ಕಿಲೋಮೀಟರ್. ಇವತ್ತು ನಮ್ಮ ಪಯಣ ಮಳೆಯಲಿ ಜೊತೆಯಲಿ ಪ್ರಾಪರ್ ಮಾನ್ಸೂನ್ ರೈಡ್ ಮಾಡ್ತಾ ಇದೀವಿ ಗೈಸ್. ದೀಪಿಕಾ ಅಂತೂ ಪ್ರಾಪರ್ ಆಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಗೈಸ್ ಇದೆ ನನ್ನ ಔಟ್ಫಿಟ್ ನೋಡಿ ಇವತ್ತು. ಎಲ್ಲಿಗೆ ಹೋಗ್ತಾ ಇರೋದು? ಗವಿ ಬೆಟ್ಟ ಸರಿ ಬನ್ನಿ, ಇಲ್ಲೇ ಊಟ ಮಾಡೋಣ. ಮಜಾ. ನಿನ್ನ ಮನದಾಳದ ಮಾತು ಹೇಳು, ಪರವಾಗಿಲ್ಲ ಹೇಳೋ, ಪರವಾಗಿಲ್ಲ. ಎಣ್ಣೆ ಹೊಡೆದಿರೋ ಆಂಟಿ ಆಚೆ ಬಂದ್ರೆ ಹೆಂಗಿರುತ್ತೆ ನೈಟಿ ಹಾಕೊಂಡು? ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೊಂಡು ಬಿಡು ಅವನಿಗೆ. ಈ ಟೈಮಲ್ಲಿ ಬಿಸಿ ಬೇಳೆಬಾತ್ ಸಿಗ್ತಾ ಇದೆಯಲ್ಲ, ಗ್ರೇಟ್ ಮಚ್ಚ. ಬಿಸಿ ಬಿಸಿ ಬಜ್ಜಿ ಒಂದು ಬಿಸಿ ಕೊಟ್ಬಿಡಿ. ಚೆನ್ನಾಗಿದೆಯಾ? ನಾನು ಹೆಂಗಿದ್ದೀನಿ ಅಂದರೆ ಈ ಡ್ರೆಸ್ಸಲ್ಲಿ ಆಪ್ರೇಷನ್ ಥಿಯೇಟ್ರಿಂದ ನರ್ಸ್ಗಳು ಡಾಕ್ಟರ್ಗಳು ಆಚೆ ಬರ್ತಾರಲ್ಲ, ಆ ಥರ ಇದೆ ಡ್ರೆಸ್ ಕೋಡ್. ಅವ್ರದ್ದೇನು ವೈಟ್ ಕಲರ್ ಇರುತ್ತಾ ಬ್ಲೂ ಕಲರ್ ಇರುತ್ತೋ? ಆ ಬ್ಲೂ ಕಲರ್ ಡಾಕ್ಟ್ರದಾ ಪೇಷಂಟ್ ಅಲ್ಲ ಗೈಸ್. ನನ್ನ ಪಕ್ಕದಲ್ಲಿ ಕೂತವನಲ್ಲ ನಮ್ಮ ಗ್ಯಾಂಗಲ್ಲಿ ಎಂಥ 420 ಅವನು ಅಂದರೆ, ಈ ರೀಲ್ಸ್ಗಳೆಲ್ಲ ನೋಡಿರ್ತೀರಲ್ಲ, ನೆಟ್ವರ್ಕ್ ಇಲ್ಲ, ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ, ನನ್ನ ಹತ್ರ ಕಾರ್ಡ್ ಐತೆ ಅಂತ ಹೇಳ್ಕೊಂಡು ತಿರುಗ್ತಾವನೆ. ನವೀನ ನೀನೇ ಬರ್ಬೋದಿತ್ತು ಮಚ್ಚ ಟ್ರಿಪ್ಗೆ. ಗೈಸ್ ಗವಿ ಬೆಟ್ಟ ಆಫ್ ರೋಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಮಚ್ಚ. ಅಯ್ಯೋ ಇಲ್ಲಿಂದನೇ ಮಚ್ಚ, ಇಲ್ಲಿಂದನೇನಾ? ಜಾರಲ್ಲ ತಾನೆ ಮಚ್ಚ? ಮಚ್ಚ ಮೆಲ್ಲಿಗೆ, ಆದಷ್ಟು ಫಸ್ಟ್ ಗೇರಲ್ಲೇ ಇರೋ. ಹಾಂ ಓಕೆ ಓಕೆ, ಚೇಂಜ್ ಮಾಡಬೇಡ. ಓಕೆ ನೀರು ಅದೇ ಮಚ್ಚ. ಇರು ಮಚ್ಚ, ಹಂಗೆ ಅವರು ಬರ್ಲಿ. ಓಯ್ ಮಾಮ ಸಾಧಿಸ್ಬಿಟ್ಟ. ಇಳ್ಕೊಂಡು ರೈಟಿಗೆ ಹೇಳ್ಕೊಳ್ಳೋ, ಗಾಡಿಯಿಂದ ಬಿಡು. ಹಾಂ ಈಗ ಕೆಳಗಡೆ ಹಿಡಿಸ್ಕೊ. ಹಾಂ ಈಗ ಹೋಗು ಸ್ಟಾರ್ಟ್ ಮಾಡ್ಕೊಂಡು ಹೋಗು.
ಹೋಗೋಣ ಬನ್ನಿ. ಹಚ್ಚೋ ಅಯ್ಯೇ ಹೋಗು ಮಚ್ಚ. ನಿನ್ನ ಗಾಡಿಗೆ ಹೋಗಿಲ್ಲ ಅಂದ್ರೆ ಹೆಂಗೆ? ಅವನ R15 ಹೋಗಿದೆ ಮಚ್ಚ. ಸೈಡಲ್ಲೇ ಹೋಗ್ಬಿಟ್ಟ. ಓ ಸಾಹಸನೆ. ಓಕೆ ನುಗ್ಲಿ ಬನಾನ ನುಗ್ಲಿ. ಇರೋ ಪುಷ್ ಎಕ್ಸಲೇಟರ್ ಮಾಡು. ಹಿಂದೆ ಬಿಟ್ಟು ಹೋಗು. ಇರು ಎತ್ಕೋ. ಹೌದಾ? ಓಕೆ. ವಿಡಿಯೋ ಮಾಡಕ್ಕೋ ಯಾರು ಇಲ್ಲ ಮಚ್ಚ. ಕುತ್ಕೋಬಾಯ್ತು ನನ್ನ ಚೊಪ್ಪಿ ಜಾರ್ತದೆ. ಇರು. ಓ ಇದೆ ಮಚ್ಚ ಜಾರ್ತದೆ ಚೊಪ್ಪಿನ ಲೇ ಬಾರೋ ಪ್ರಮೋದ್. ಗೈಸ್ ಇದಕ್ಕೆ ಮೇಲೆ ನಿಜವಾಗ್ಲೂ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ. ಗಾಡಿ ಸಿಗಾಕೊಂಡ್ರೆ ಮುಗಿದ ಕತೆ. ಅಲ್ಲೇ ಹಾಕ್ಬಿಡೋ ಪ್ರಮೋದ್, ಅಲ್ಲೇ ಹಾಕ್ಬಿಟ್ಟು ಬಾ. ನನ್ನ ಗಾಡಿ ಎತ್ಕೊಂಡು ಹೋಗೋಣ, ಟ್ರೈ ಮಾಡೋಣ. ಸಾಹಸ ಮಾಡೋದು ಬೇಡ ಅಂದ್ಬಿಟ್ಟ. ಅದು ಊಹೆಗೂ ಮೀರಿದ ಸಾಹಸ. ಇಲ್ಲ ನಿಮ್ದು ಗಾಡಿ ಗ್ರಿಪ್ಪು ಇಲ್ಲ ಬಿಡು, ಆಗ್ತಾ ಇಲ್ಲ. ಆಗಲ್ಲ ಕಣೆ ಏನೋ ಮಾಡೋ ಸಾಹಸ ಮಾಡೋಣ ಅಂತವನೆ. ನಾನು ಸಾಧನೆಗೆಲ್ಲ ನಮ್ಮ ಹುಡುಗರು ಸಾಹಸ ಮಾಡೋದು ಬೇಡ ಅಂತೇಳಿ ಗಾಡಿನ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಆ ಕಡೆ ತೋರಿಸಿದೀಗ ವ್ಯೂ ನೋಡಿ, ಅಲ್ಲಿ ಮಸ್ತಾಗಿದೆ. ಅಲ್ಲಿ ಓಬಾ ನನ್ನ ಬಗ್ಗೆ ಹೇಳ್ತಾ ಇದಾರೆ. ಅದರೊಳಗೆ ಮಳೆ ಬೀಳ್ತಾ ಇರೋದು ಇಷ್ಟ ಕಾಣಿಸ್ತಾ ಇದ್ದ. ನೋಡಿ ಯಾರೋ ಅಲ್ಲಿ ಬೆಡ್ಡಲ್ಲಿ ಹಾಕಿ ಸಂಸಾರ ನಡೆಸವ್ರೆ. ಆಯ್ತಾ? ಇಟ್ಕೊಂಬರಪ್ಪ, ಎಲ್ಲ ಟ್ರಾಕ್ಸೇ ಹಾಕೊಂಡಿರೋದು, ಎಲ್ಲ ಜಾರದೆ. ಬಾ. ಎಷ್ಟಾಗ್ತಾ? 8 ಕಿಲೋಮೀಟ್ರ್ ಅಂತೆ. 8 ಕಿಲೋಮೀಟ್ರು. ಏನು ಪಾಂಡಿಚೇರಿ 8 ಕಿಲೋಮೀಟ್ರಾ? ಪಾಯಿಂಟ್ಗೆ ನಾವು ಬಂದು 1 ಕಿಲೋಮೀಟ್ರ್ ಬಂದಿಲ್ಲ. ಮೇಲೆ ಹೋಗ್ಬೇಕಾದ್ರೆ ಈಗ ಬೈಕಲ್ಲಿ ಹೋಗೋ ಸ್ವಲ್ಪ ವಿಡಿಯೋ ಮಾಡ್ತಾ ಗೊತ್ತಾ ತೋರಿಸೋದು. ಅದು ಮಿನಿಮಮ್ 6 ಕಿಲೋಮೀಟರ್ ಇರುತ್ತಂತೆ. ಯಾರು ಹೇಳಿದ್ರು? ಅಲ್ಲೇ ಅವ್ರು ಹೇಳಿದ್ರು ಜೀಪ್ ಅವರು. ಅಲ್ಲ, ಅವ್ರು ಮೋಸ್ಟ್ಲಿ ಇದಕ್ಕಂತ ಹೇಳಿರ್ಬೋದು, ಇಲ್ಲ ಜೀಪ್ ತಗೊಂಡ್ಲಿ ಅಂತ. ಬಟ್ ನಮಗೆ ತೋರ್ಸೋಕೆ ಎಷ್ಟು ಕಿಲೋಮೀಟ್ರ್ ತೋರಿಸ್ತಾಯ್ತು ಅಂದರೆ ಏನು ಗೊತ್ತಾ? ವಾಕ್ ಹಾಕೋಣ, ಸುಸ್ತಾದ್ರೂ ರಿಟರ್ನ್ ಬಂದು ಇವಾಗ ರೂಮ್ಗೆ ಹೋಗಾದ್ರೆ ಏನು ಮಾಡ್ತೀರಾ? ನಡೀರಿ. ಅಲ್ಲಲ್ಲ ಕತ್ಲಾಗ್ಬಿಟ್ರೆ ಅಂತ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ಎಂಜಾಯ್ ಮಾಡ್ಕೊಂಡು ಹೋಗೋದು. ಓಕೆ, ನಿಧಾನಕ್ಕೆ ಇದು ಏನೋ ಪಾರ್ಕಿಂಗ್ ಬೈಕ್ ಹಾಕೊಂಡು ಹೋಗೋಣ. ಓಕೆ. ಅಲ್ಲ ಮಚ್ಚ, ಓಮ್ನಿ ಅವ್ನು ಬಂದಲ್ಲ ಈ ರೋಡಲ್ಲಿ, ಸಾಹಸ ಗುರು. ಅದೇ ಓ ನನ್ನ ಗಾಡಿ ಓ ಮಚ್ಚ ತುಂಬ ಕಷ್ಟ ಆಗಿರೋದು ಮಚ್ಚ, ಹತ್ಸಕ್ಕೆ ತುಂಬ ಕಷ್ಟ ಆಗಿರೋದು. ಇಲ್ಲಿ ಹೆವಿ ಡ್ಯಾಮೇಜ್ ಆಗಿದೆ. ಮಚ್ಚ ಗಾಡಿ ಸೇಫ್ ತಾನೆ ಮಚ್ಚ? ಏನು ಸೇಫೆ ಅಂತ ಕ್ವಶನ್ ಮಾರ್ಕ್ ಆಗ್ತಾ ಇದೆಯಾ? ಚಿತ್ರದಲ್ಲಿ ಏನಿದೆಯಣ್ಣ? ಇನ್ನು ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಮೇಲೆ? ಇನ್ನೂ 1 ಕಿಲೋಮೀಟರ್ ಅಷ್ಟೇನಾ? ಇದು ಕಲ್ಲು ಕಾಣುತ್ತಲ್ಲ, ಅದು ಹೋದ್ರೆ ಬಾಳೆ ಕಾಣಿಸ್ತಲ್ಲ. 1 ಕಿಲೋಮೀಟರ್ ಅಂತ ಬನ್ನಿ. 1 ಕಿಲೋಮೀಟರ್ ಹತ್ರನಾ? ನಿಂತಿದಲ್ಲ ಇನ್ನೊಂದು ದೊಡ್ಡ ಕಲ್ಲು. ಆ ಕಡೆಗೆ ಆದ್ರೆ ನೀನು 3 ಕಿಲೋಮೀಟರ್. 3 ಕಿಲೋಮೀಟರ್ 3 ಹತ್ತ 4 ಹತ್ತ 3 ಅಥವಾ 4. ಇನ್ನು 1 ಕಿಲೋಮೀಟರ್ ಹತ್ರ ಇದೆಯಾ? ಇದು ಹತ್ರ ಐತಿ. ಇದು ಹತ್ರ ಆಯ್ತಾ? ಸರಿ, ಥ್ಯಾಂಕ್ಸ್ ಅಣ್ಣ, ದೇವ್ರ ಥರ ಬಂದ್ರಿ ನೀವು ನನಗೆ. ಮೇಲೆ ಏನೋ ಟೀ ಕಾಫಿ ಏನೋ ಸಿಗುತ್ತಾ? ಅಂಥದ್ದೆಲ್ಲ ಏನಿರಲ್ಲ. ದೇವಸ್ಥಾನ ಒಂದು ಐತೆ, ಮಿಕ್ಸ್ ಮಾಡಿದ್ದಾರೆ. ಅಲ್ಲಿ ಜನಗಳು ಯಾರೋ ಇದಾರೆ ಯಾರೋ ಜನಗಳು? ಜನ ಯಾರು ಇಲ್ಲ. ಅದು ಯಾವತ್ತು ಅಂದ್ರೆ ಅವ್ರು ಯಾರೋ ಪೂಜೆ ಇದ್ರೆ ಮಾತ್ರ ಹೋಗಿ ಪೂಜೆ ಮಾಡ್ಕೋಬೇಕು. ಅಲ್ಲ ಇವಾಗ ಯಾರು ಇಲ್ವಾ? ನಮ್ಮ ಥರ ಯಾರು ಬಂದಿಲ್ವಾ? ಯಾವಾಗ ಹೋಗವೆ ಯಾವ ಗೊತ್ತಿಲ್ಲ. ನಾನು ಮೇಲ್ಗಡೆ ಇದ್ದೆ, ನನ್ನ ತೋಟದಲ್ಲಿ ಜೀಪ್ ಸೌಂಡ್ ಕೇಳಿಸ್ತು. ಯಾವ್ದು? ಒಂದು 3-4 ಏನೋ ಹೋಗವೆ. ಸರಿ, 1 ಕಿಲೋಮೀಟರ್ ಅಷ್ಟೇ ಬನ್ನಿ. ಸರಿ ಸರ್, ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು. ಬನ್ನಿ ಗೈಸ್,
ನನ್ನ ಗಾಡಿನ ಕೆಳಗಡೆ ಪಾರ್ಕ್ ಮಾಡಿಸ್ಬಿಟ್ಟು ದಿಟ್ಟ ಕಾಡಲ್ಲಿ ಕರ್ಕೊಂಬಂದು ನನ್ನ ಟ್ರೆಕ್ಕಿಂಗ್ ಮಾಡಿಸ್ತಾವ್ರಲ್ಲ ಇದು ನಿನಗೆ ಏನಾದರೂ ನ್ಯಾಯ ಇದೆಯಾ? ನೋಡಿ ಒಂದು ಹೆಣ್ಣು ಮಗು ನೀನು ಏನಾದರೂ ಹೇಳ್ಬೇಕಲ್ವಾ ನೀನು? ನೋಡಿ ಬಂದಿರೋದು. ಗೈಸ್ ಟೈಮ್ 6 ಗಂಟೆ ಆಗ್ತಿದ್ವಿ, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಕತ್ಲೆ ಆಗುತ್ತೆ. ಭಯ ಭಕ್ತಿ ಅನ್ನೋದೇನೋ ಐತೆ ಅವ್ರಿಗೆ. ಆಯ್ತು ಬನ್ನಿ. ಹೆವಿ ಫಾಗು, ಗಾಡಿ ತಗೊಂಬರೋಕ್ಕಾಗಿಲ್ಲ ನೋಡಿಲಿ. ಹಾಂ ಶಪ್ಪ ದೇವ್ರೆ, ಕತ್ಲಾಗ್ತಾ ಇದೆ. ಫೈನಲಿ ಪೀಕ್ಗೆ ರೀಚ್ ಆಗ್ಬಿಟ್ರಪ್ಪ. ಅಬ್ಬಾ ಇದೇ ಕಣೆ ಆ ಬೈಕು. ಹಾಂ ಒಂದು ಆ ಕಡೆ ಹೋಗ್ಬೇಕು, ಇಲ್ಲ ಈ ಕಡೆ ಹೋಗ್ಬೇಕು ನೋಡಿ. ಅಲ್ಲಿ ಹತ್ತಿದ್ರೆ ಮೋಸ್ಟ್ ಅದು ಪೀಕ್ ಅನಿಸುತ್ತೆ. ಅಬ್ಬಾ ಗೈಸ್ ಫೈನಲಿ ನಾವು ಪೀಕ್ ಹೋಗಿ ವಾಪಸ್ ಬಂದಾಯಿತು. ಇನ್ನೇನು ಕತ್ಲಾಗ್ತಾ ಇದೆ. ಇವಾಗ ಗಾಡಿ ನಿಲ್ಲಿಸ್ಕೊಂಡು ಹೋಗ್ಬೇಕು. ಯಾವುದೋ ಜೀಪ್ ಬರ್ತಾ ಇದೆಯಪ್ಪ. ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಗೈಸ್. ಐ ಥಿಂಕ್ ರೂಮ್ಗೆ ಹೋಗ್ಬಿಟ್ಟೆ ಮತ್ತೆ ನಾನು ವೀಡಿಯೋ ಮಾಡಬೇಕು. ಸೊ ಸಿಗೋಣ. ಆ್ಯಕ್ಚುಲಿ ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಚಾರ್ಜ್ ಇಲ್ದಿರ. ಹಾಂ ನೋಡಿ ಬ್ರೇಕ್ ಹಿಡಿದ್ರು ಹೋಯ್ತಾ ಹಿಡ್ಕೊಂಡು ಆ ಟೈರ್ ನೋಡಲಿ. ಓಕೆ ಫೈನಲಿ ಮುಗೀತಾ ಹಿಡಿದಿದ್ದು? ಹತ್ಕೊಂಡು ಹೋಗೋದೇನಾ? ಇನ್ನೂ ಇಳಿಸ್ಬೇಕಾ ಕಣೆ? ಸಾಕಾ? ಶೋರಾ? ಓಕೆ ಗಾಯ್ಸ್, ಸಿ ಯು. ರೂಮ್ಗೆ ಹೋಗ್ಬಿಟ್ಟು ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಕೊಂಡು ಆಮೇಲೆ ಮಾತಾಡೋಣ ಗಾಯ್ಸ್. ಸೊ ಈಗ ಟೈಮ್ 9:30 ಏನೋ ಆಗ್ತಾಯಿದೆ. ಫುಲ್ ಟೈರ್ಡ್ ಗೈಸ್. ಚಾರ್ಜ್ ಇರಲಿಲ್ಲ, ಹೆವಿ ಮಳೆ ಕಂಟಿನ್ಯೂಸ್ ಆಗಿ. ಒಟ್ನಲ್ಲಿ ಡೇ ಮಾತ್ರ ಸೂಪರ್ಬ್ ಆಗಿತ್ತು. ಆಫ್ ರೋಡಿಂಗು, ಡ್ರೈವು, ಆ ಮಳೆ ನೆಕ್ಸ್ಟ್ ಲೆವೆಲ್. ಒಂಥರ ಮಾನ್ಸೂನ್ ಸೀಸನಲ್ಲಿ ಹೆಂಗೆ ರೈಡ್ ಇರ್ಬೇಕು ಅಂದ್ಕೊಂಡ್ರು ಆ ಥರ ಇತ್ತು ರೈಡ್ ಇವತ್ತು. ಪ್ಲಸ್ ಊಟನೂ ಕರೆಕ್ಟಾಗಿರೋ ಹೋಟೆಲ್ ಸಿಕ್ತು ನಮಗೆ. ಟೈಮ್ಗೆ ಊಟ ಸಿಕ್ತು. ಪ್ಲೇಸು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸೊ ಎಲ್ಲ ಮುಗಿಸ್ಕೊಂಬಂದು ಇವಾಗ ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ವಿ. ಸೊ ನಾಳೆ ನೋಡೋಣ, ನಾಳೆ ಯಾವ ಪ್ಲೇಸ್ಗೆ ಹೋಗ್ಬೇಕಂತ. ಸೊ ಸದ್ಯಕ್ಕೆ ಈಗ ರೆಸ್ಟ್ ಮಾಡುವ ಸಮಯ. ಫುಲ್ ಟೈರ್ಡ್ ಗೈಸ್. ಸಿ ಯು ಟುಮಾರೋ ಮಾರ್ನಿಂಗ್.